ನರ್ತಕಿಯರನ್ನು ಬರಮಾಡುವ ನಾವು. ಅಪ್ಪಣೆ ಯಾರಲ್ಲಿ ನಮ್ಮ ಅರಮನೆಯಿಂದ ನರ್ತಕಿಯನ್ನು ಬರಮಾಡ್ತಕ್ಕದ್ದು.
ಧರ್ಮಿಷ್ಠವಾದ ನಮ್ಮ ರಾಜ್ಯದಲ್ಲಿ ಸತ್ಯವೇ ತಾಯಿ, ಧರ್ಮವೇ ತಂದೆ, ನ್ಯಾಯವೇ ದೇವರು ಎಂದು ಸದಾ ಕಾಲದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವುದಲ್ಲದೆ ನಮ್ಮ ಚಪ್ಪನ್ನಾರ ದೇಶದ ರಾಜಾಧಿರಾಜರು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಕೊಡುವರೋ ಅಥವಾ ಇಲ್ಲವೋ ಅದನ್ನು ತಿಳಿಸುವ ನಾವು ಅಪ್ಪಣೆ. ಧರ್ಮಿಷ್ಠರಾದ ನಮ್ಮ ರಾಜ್ಯದಲ್ಲಿ ಸತ್ಯವೇ ತಾಯಿ, ಧರ್ಮವೇ ತಂದೆ, ನ್ಯಾಯವೇ ದೇವರು ಎಂದು ಸದಾ ಕಾಲದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯ. ಅದು ಅಲ್ಲದೆ ಚಪ್ಪನ್ನಾರು ದೇಶದ ರಾಜರೆಲ್ಲರೂ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಈಗ ತಾನೇ ತಂದು ಒಪ್ಪಿಸುವುದು ಮತ್ತೇನಪ್ಪಣೆ. ಭಲೇ ಮಂತ್ರಿ, ನಿನ್ನ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೃಷ್ಟ ಆನಂದಪ್ರದವಾಯಿತು. ನಿನ್ನ ಪೀಠವನ್ನು ನೀನು ಅಲಂಕರಿಸುವ ಅಪ್ಪಣೆ. ಸಾಧ್ಯಾಧ್ಯಕ್ಷ ಮಹಾಪ್ರಭು, ಯಮ ಸೈನ್ಯದ ಪಣಿಗಳನ್ನು ಬೇಳೈ ಬೇಳೈ ಬೇಳೈ. ಸಾಧ್ಯಾಧ್ಯಕ್ಷ ಮಹಾಪ್ರಭು, ಬೇಳೈ ಸೈನ್ಯಾಧಿನಾಥನೇ ಯಮ ಸೈನ್ಯದ ಪಣಿಗಳನ್ನು ಬೇಳೈ ಬೇಳೈ. ಹೊರಗಳು ಸೌರಿಯು ಛಾತ್ರಗಳ ಢನೆ. ಸಾಧ್ಯಾಧ್ಯಕ್ಷ ಮಹಾಪ್ರಭು, ಹೊರಗಳು ಸೌರಿಯು ಛಾತ್ರಗಳ ಢನೆ. ವೈರವನ್ನು ತೋರುತ್ತಿರುವ
ಮಹಾಪ್ರಭು ನಮ್ಮ ಸೈನ್ಯದ ಬಲಾಬಲವನ್ನು ಅದ್ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವ ನಾವು. ಓದುವುದು ಮಹಾಪ್ರಭು. ಮಹಾಪ್ರಭು ಸೈನ್ಯಾಧ್ಯಕ್ಷ ಮಾಗದಿ ಬೇಡದೆ ಸೈನ್ಯದ ಪರ್ಯ ಸತ್ತು ಸೈನ್ಯದ ಮುತ್ತು ಬೆಳೆಯುತ್ತೆ. ಸತ್ತು ಸೈನ್ಯ ಮುತ್ತು ಬೆಳೆಯುತ್ತೆ.
ಮಕ್ಕಳೇ ಸಮಾಧಾನ ಚಿತ್ತರಾಗಿ. ಮಂತ್ರಿ, ರಾಜರನ್ನೇ ಪ್ರಪಂಚದಲ್ಲಿ ಸೃಷ್ಟಿಸಿದ ಪರಮಾತ್ಮನು ಎಲ್ಲರನ್ನು ಏಕಕ್ಕಾಗಿ ಒಂದೇ ಸಮನಾಗಿ ಇಡಬಾರದಾಗಿತ್ತು ಮಂತ್ರಿ. ಈ ಬಡವರ ಸ್ಥಿತಿಗತಿಗಳನ್ನು ನೋಡಿದೆನು ರಾಜರನ್ನೇ. ಮೊದಲು ಇವರು ಯಾರು ವಿಚಾರಿಸಿ. ಅಪ್ಪಣೆ. ಅಯ್ಯ, ನೀನು ಯಾರು? ಅಲ್ಲದೆ ಈ ಮಕ್ಕಳು ಯಾರು? ಸ್ವಾಮಿ, ನಾನು ಒಬ್ಬ ಶ್ರೀಮಂತರ ಮಗನು ಸ್ವಾಮಿ. ಹಿಂದಿಗೆ 7 ವರ್ಷದಲ್ಲಿ ನಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಅಂದಿನಿಂದಲೂ ಉಣ್ಣಲು ಅನ್ನವಿಲ್ಲದೆ, ಒದೆಯಲು ಬಟ್ಟೆ ಇಲ್ಲದೆ ನಾನು ಎಲ್ಲೆಲ್ಲಿ ತಿರುಗಿದರು ನನ್ನನ್ನ ದಾರಿದ್ರ ದಾರಿದ್ರ ಎಂದು ಕರೆಯುವರು ಸ್ವಾಮಿ. ಇವರು ನನ್ನ ಮಕ್ಕಳು ಸ್ವಾಮಿ. ಮಂತ್ರಿ, ರಾಜರನ್ನೇ ಇವರ ವಿಚಾರವನ್ನು ಅನಂತರ ವಿಚಾರಿಸೋಣ. ಮೊದಲು ಇವರನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಭೋಜನಕ್ಕೆ ಸಿದ್ಧಪಡಿಸುವ ನಾವು. ಅಪ್ಪಣೆ. ಸ್ವಾಮಿ, ತಾವು ಕೊಡಿಸುವಂತ ಭೋಜನವು ನನಗಲ್ಲದೆ ಈ ನನ್ನ ಮಕ್ಕಳಿಗೂ ಸಹ ಬೇಡವಾಗಿರುವುದು ಸ್ವಾಮಿ, ಬೇಡವಾಗಿರುವುದು. ಏನು? ನಾನು ಕೊಡಿಸುವ ಭೋಜನವು ನಿನಗಲ್ಲದೆ ನಿನ್ನ ಮಕ್ಕಳಿಗೂ ಸಹ ಬೇಡವಾಗಿದೆ. ಬೇಡವಾಗಿರುವುದು ಸ್ವಾಮಿ. ಮಂತ್ರಿ, ರಾಜರನ್ನೇ ಈ ಮಕ್ಕಳುಗಳು ಚಳಿ ಗಾಳಿಯಿಂದ ಬಹಳವಾಗಿ ನಡುಗುತ್ತಿರುವುದು. ಇವರನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ವಸ್ತ್ರ ಆಭರಣಗಳನ್ನು ತೊಡಿಸುವ ನಾವು. ಅಪ್ಪಣೆ. ಸ್ವಾಮಿ, ತಾವು ತೊಡಿಸುವಂತ ವಸ್ತ್ರ ಆಭರಣಗಳು ನನಗಲ್ಲದೆ ಈ ನನ್ನ ಮಕ್ಕಳಿಗೂ ಸಹ ಬೇಡವಾಗಿರುವುದು ಸ್ವಾಮಿ, ಬೇಡವಾಗಿರುವುದು. ಏನು? ನಾನು ತೊಡಿಸುವ ವಸ್ತ್ರಾಭರಣಗಳು ಕೂಡ ನಿನಗಲ್ಲದೆ ನಿನ್ನ ಮಕ್ಕಳಿಗೂ ಸಹ ಬೇಡವಾಗಿದೆ. ಬೇಡವಾಗಿರುವುದು ಸ್ವಾಮಿ. ಮಂತ್ರಿ, ರಾಜರನ್ನೇ ಇವರನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಯಥೇಚ್ಛವಾಗಿ ದ್ರವ್ಯ ಸಹಾಯವನ್ನು ಮಾಡುವ ನಾವು. ಅಪ್ಪಣೆ. ಸ್ವಾಮಿ, ಇರುವುದಕ್ಕೆ ಸ್ಥಳವಿಲ್ಲದೆ ದೇಶ ದೇಶವನ್ನೇ ಸುತ್ತುತ್ತಿರುವ ನಮಗೆ ತಾವು ಕೊಡುವಂತಹ ದ್ರವ್ಯವನ್ನು ಎಲ್ಲಿ ಬಚ್ಚಿಟ್ಟಿಕೊಂಡು ಜೀವಿಸಲಿ ಸ್ವಾಮಿ, ಜೀವಿಸಲಿ. ಏನು? ನಾನು ಕೊಡುವಂತಹ ದ್ರವ್ಯವನ್ನು ಬಚ್ಚಿಟ್ಟುಕೊಂಡು ಜೀವಿಸಲು ನಿನಗೆ ಸ್ಥಳವಿಲ್ಲವೇ? ಸ್ಥಳವಿಲ್ಲವು ಸ್ವಾಮಿ, ಸ್ಥಳವಿಲ್ಲವು. ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ಇದರ ಬೇಡ. ನನ್ನ ಅರಮನೆಯ ಹಿಂಭಾಗದಲ್ಲಿ ನಿನಗೊಂದು ದೊಡ್ಡದಾದ ಮನೆಯನ್ನೇ ಕಟ್ಟಿಸಿಕೊಡುವುದು. ಅದರಲ್ಲಿ ನಾನು ಕೊಡುವಂತಹ ದ್ರವ್ಯವನ್ನು ಬಚ್ಚಿಟ್ಟುಕೊಂಡು ನೀನು ಅಲ್ಲದೆ ಈ ನಿನ್ನ ಮಕ್ಕಳು ಸುಖದಿಂದ ಜೀವನವನ್ನು ಸಾಗಿಸುವರಾಗಿ. ಸ್ವಾಮಿ, ತಾವು ಕಟ್ಟಿಸಿಕೊಡುವ ಮನೆಯೂ ಬೇಡ, ತಾವು ಕೊಡುವಂತಹ ದ್ರವ್ಯವನ್ನು ಅದರಲ್ಲಿ ಬಚ್ಚಿಟ್ಟುಕೊಂಡು ಜೀವಿಸುವುದು ನನಗಲ್ಲದ ಈ ನನ್ನ ಮಕ್ಕಳಿಗೂ ಸಹ ಬೇಡವಾಗಿರುವುದು ಸ್ವಾಮಿ, ಬೇಡವಾಗಿರುವುದು. ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ನಾನು ಏನು ಕೊಟ್ಟರೂ ಬೇಡ ಬೇಡವೆಂದೇ ಹೇಳುತ್ತಿರುವೆ ಅಲ್ಲ. ಹಾಗಾದರೆ ನೀನು ನನ್ನ ಆಸ್ಥಾನಕ್ಕೆ ಬಂದ ಕಾರಣ? ಸ್ವಾಮಿ, ನನ್ನ ಮಾತಿಗೆ ಒಪ್ಪಿ ಪ್ರತಿ ಉತ್ತರವನ್ನು ಹೇಳದಿದ್ದರೆ ಅನಂತರ ತಿಳಿಸುತ್ತೇನೆ ಸ್ವಾಮಿ, ತಿಳಿಸುತ್ತೇನೆ. ಏನು? ಬಡವನಾದ ನಿನ್ನ ಮಾತಿಗೆ ಪ್ರತಿ ಉತ್ತರ? ಹೌದು ಸ್ವಾಮಿ. ಮಂತ್ರಿ, ರಾಜರನ್ನೇ ಈತನ ಮಾತುಗಳನ್ನು ಕೇಳಿದರೆ ನನಗೇಕೆ ಒಂದು ತಲೆದೋರುತ್ತಿರುವುದಲ್ಲ. ರಾಜರನ್ನೇ ನನಗೂ ಸಹ ಏನು ತಿಳಿಯದಾಗಿದೆ ರಾಜರನ್ನೇ. ಏನೇ ಆಗಲಿ ಕೇಳಿದ ಮೇಲೆ ಇಲ್ಲವೆನ್ನಲಾಗದು. ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ನಿನ್ನ ಮಾತಿಗೆ ಪ್ರತಿ ಉತ್ತರ ಹೇಳುವುದಿಲ್ಲ, ವಿಚಾರವೇನು ತಿಳಿಯಿತು. ಸ್ವಾಮಿ, ತಾವು ಅರಸವಂಶದವರು, ಸುಳ್ಳನ್ನು ನುಡಿಯಬಾರದು. ಕರಭಾಷೆಯನ್ನು ಕೊಟ್ಟರೆ ಅನಂತರ ತಿಳಿಸುತ್ತೇನೆ ಸ್ವಾಮಿ, ತಿಳಿಸುತ್ತೇನೆ. ಏನು? ಈ ಸತ್ಯವಂತರಾಜನ ಸತ್ಯವನ್ನು ಪರೀಕ್ಷೆ ಮಾಡಲು ಬಂದಿರುವಂತೆ ತೋರುತ್ತಿರುವುದಲ್ಲ. ಹೌದೌದು ಸ್ವಾಮಿ, ತಾವು ಸತ್ಯವಂತ ಮಹಾರಾಜನೆಂದು ತಿಳಿದು ಬಹುದೂರದಿಂದ ತಿಳಿದು ಬಂದಿರುವೆನು. ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ನಿನ್ನ ಮಾತಿಗೆ ಒಪ್ಪದಿದ್ದರೂ ಒಪ್ಪದಿರಬಹುದಿತ್ತು. ಆದರೆ ಈ ಮಕ್ಕಳುಗಳನ್ನು ನೋಡಿದರೆ ನನಗೆ ತುಂಬಾ ಸಂಕಟವಾಗುತ್ತಿರುವುದು.
ಇಗೋ ಆ ಪರಮಾತ್ಮನ ಸಾಕ್ಷಿಯಾಗಿಯೂ ನಿನ್ನ ಮಾತಿಗೆ ಪ್ರತಿ ಉತ್ತರವೇ ಇಲ್ಲ. ತೆಗೆದುಕೋ ಕರಭಾಷೆಯನ್ನ. ವಿಚಾರವೇನು ತಿಳಿಸುವ ನಾವು. ಸ್ವಾಮಿ, ಅಂತ ಮಹಾಕಾರ್ಯ ಯಾವುದಿಲ್ಲವೂ ಸ್ವಾಮಿ. ಮತ್ತೆ ಈ ನನ್ನ ದಾರಿದ್ರ್ಯವನ್ನು ಗಂಗೋದರ ಸಹಿತ ದಾನವಾಗಿ ತೆಗೆದುಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಬೇಡಿಕೊಳ್ಳುತ್ತೇನೆ. ಅನರ್ಥವಾಯಿತು ಮಂತ್ರಿ, ಅನರ್ಥವಾಯಿತು. ದಾರಿದ್ರ್ಯವನ್ನು ದಾನ ತೆಗೆದುಕೊಳ್ಳುತ್ತೇನೆಂದು ಪ್ರಮಾಣ ವಚನ ಮಾಡಿದ್ದನಲ್ಲ, ಈಗ ಏನು ಮಾಡುವುದು ಮಂತ್ರಿ? ರಾಜನೇ, ಕರಭಾಷೆ ಕೊಟ್ಟ ಮೇಲೆ ಅದರಂತೆ ನಡೆಯಬೇಕಲ್ಲವೇ? ನಿಜ ಮಂತ್ರಿ, ನಿನ್ನ ಮಾತು ಸತ್ಯ. ಅಯ್ಯ ದಾರಿದ್ರ್ಯನೇ, ನಿನ್ನ ದಾರಿದ್ರ್ಯವನ್ನು ನನಗೆ ಗಂಗೋದಕ ಸಹಿತ ಸಂಪೂರ್ಣವಾಗಿ ದಾರ ಎರೆದು ಕೊಡುವ ನಾವು. ಸ್ವಾಮಿ, ಗಂಗೋದಕ್ಕೊಂದು ತರುವಷ್ಟು ಪಾತ್ರೆಯು ಸಾಗರದಲ್ಲಿ ಗತಿಯಿಲ್ಲವು ಸ್ವಾಮಿ, ಗತಿಯಿಲ್ಲವು. ಏನು ಗಂಗೋದಕವನ್ನು ತರುವಷ್ಟು ಪಾತ್ರೆಯೂ ಕೂಡ ನಿನ್ನಲ್ಲಿ ಗತಿ ಇಲ್ಲವೇ? ಇಲ್ಲವೂ ಸ್ವಾಮಿ. ಮಂತ್ರಿ, ರಾಜನೇ, ನಮ್ಮ ಅರಮನೆಯಿಂದ ಗಂಗೋದಕದ ಪಾತ್ರೆಯನ್ನು ತರಿಸಿ ಈ ದಾರಿದ್ರ್ಯನ ಕೈಯಲ್ಲಿ ಕೊಡುವ ನಾವು. ಅಪ್ಪಣೆ. ಯಾರಲ್ಲಿ ನಮ್ಮ ಅರಮನೆಯಿಂದ ಗಂಗೋದಕವನ್ನು ತರತಕ್ಕದ್ದು? ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ಇದು ಗಂಗೋದಕವು ಸಿದ್ಧವಿರುವುದು ತಂದುಕೊಳ್ಳಿ. ಇಲ್ಲಿ ಕೊಡುವರಾಗಿ ಸ್ವಾಮಿ. ಸ್ವಾಮಿ, ಒಂದೇ ಮೆಣಸಿನಿಂದ ತೆಮ್ಮೆರಡು ಕರಗಳನ್ನು ಸರಿಯಾಗಿ ಜೋಡಿಸಿ ನಿಲ್ಲುವರಾಗಿ ಸ್ವಾಮಿ, ನಿಲ್ಲುವರಾಗಿ. ಆಗಬಹುದು. ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ನಿನ್ನ ದಾರಿದ್ರ್ಯವನ್ನು ಗಂಗೋದಕ ಸಹಿತ ಸಂಪೂರ್ಣವಾಗಿ ದಾರ ಎರೆದುಕೊಂಡಿರುವೆ. ಮುಂದಿನ ವಿಚಾರ ಸ್ವಾಮಿ, ತಮ್ಮಿಂದ ನಾನು ಅಲ್ಲದೆ ಈ ನನ್ನ ಮಕ್ಕಳು ಇಂದಿಗೆ ಧನ್ಯರಾದರು. ತಮ್ಮ ಅಪ್ಪಣೆಯಾದರೆ ನಾವಿನ್ನು ಹೋಗಿ ಬರುತ್ತೇವೆ. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ.
ದಾರಿದ್ರ್ಯವನ್ನು ದಾನ ತೆಗೆದುಕೊಂಡಿದ್ದಾಯಿತು. ಈ ದಾರಿದ್ರ್ಯ ಎಂಬ ಭಾಗವನ್ನ ನಾವು ಯಾರಿಂದ ತಿಳಿಯೋಣ? ನಮ್ಮ ಅರಮನೆಯಲ್ಲಿರುವ ಪುರೋಹಿತರಿಂದಲೇ ತಿಳಿಯಬಹುದಲ್ಲವೇ? ಹಾಗಾದರೆ ನಮ್ಮ ಅರಮನೆಯಿಂದ ನಮ್ಮ ಪುರೋಹಿತರನ್ನು ಬರಮಾಡುವನಾಗು ಮಂತ್ರಿ. ಅಪ್ಪಣೆ. ಯಾರಲ್ಲಿ ಅಂತಕ್ಕದ್ದು ಬ್ರಾಹ್ಮಣೋತ್ತಮರೇ, ಈ ಮಣಿಪಿಡಿಗಳನ್ನು ಅಲಂಕರಿಸುವರಾಗಿ. ಮಹಾಪ್ರಭು, ನಮ್ಮನ್ನಿಷ್ಟು ಆಧಾರದಿಂದ ಕರೆಸಲು ಕಾರಣವೇ? ಪುರೋಹಿತರೇ, ತಮ್ಮಲ್ಲಿ ಜ್ಯೋತಿಷ್ಯ ಪಂಚಾಂಗದ ಭಾಗವನ್ನು ಯಾರು ಹೆಚ್ಚಾಗಿ ಅಭ್ಯಾಸ ಮಾಡಿರುವಿರಿ? ಮಹಾಪ್ರಭು, ಕಂಡ ನಮಗೆ ಬರುವಂತ ಪಂಡಿತ ನವಗ್ರಹಗಳನ್ನು ಸಾಂಗವಾಗಿ ತಿಳಿಸಿಕೊಡಬೇಕು. ಹಾಗಾದರೆ ದಾರಿದ್ರ್ಯ ಎಂಬ ಭಾಗವು ಯಾವ ರೀತಿಯಿಂದ ಬರುವುದು ಎಂಬುದನ್ನ ನನಗೆ ಸಾಂಗವಾಗಿ ತಿಳಿಸಿಕೊಳ್ಳಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುತ್ತೇನೆ. ಮಂತ್ರಿ ರಾಜೇಂದ್ರನೇ, ಆ ದಾರಿದ್ರ್ಯ ಹೇಳಿದ ಮಾತಿಗೂ ಈ ಪುರೋಹಿತರು ಹೇಳುತ್ತಿರುವ ಮಾತಿಗೂ ಸರಿ ಹೋಯ್ತಲ್ಲವೇ? ಸಮನಾಯ್ತು ರಾಜೇಂದ್ರನೇ. ಪೂಜಾ ಸಾಮಗ್ರಿಗಳು ಸಿದ್ಧವಿರುವರು, ಅರ್ಚಕರು ಬಂದಿರುವರು. ಪುರೋಹಿತರೇ, ಪೂಜಾ ಸಾಮಗ್ರಿಗಳು ಸಿದ್ಧವಾಗಿರುವರು, ಅರ್ಚಕರು ಬಂದಿರುವರು. ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುತ್ತೇನೆ. ಮೊದಲಿಗೆ ಸೂರ್ಯನೆಂಬ ಗ್ರಹವನ್ನು ಸಂಪತ್ತಿಯಿಂದ ಪೂಜೆಯನ್ನು ಮಾಡುವರಾಗಿ ಆಗಬಹುದು. ಪುರೋಹಿತರೇ, ಸೂರ್ಯ ಎಂಬ ಗ್ರಹವನ್ನು ಸದ್ಭಕ್ತಿಯಿಂದ ಹಾಗೂ ಭಯಭಕ್ತಿಯಿಂದ ಪೂಜಿಸಿರುವೆನು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುತ್ತೇನೆ. ಆಗಬಹುದು. ಭಾಗವು ಸಂಪೂರ್ಣವಾಗಿ ಅಳಿಸಿ ಹೋಗಿ ಪುನಃ ಸ್ಥಿತಿವಂತನಾಗಲು ಏನು ಮಾಡಬೇಕು? ಸಂಪತ್ತಿಯಿಂದ ಪೂಜೆಯನ್ನು ಮಾಡಬೇಕು. ಏನು? ಆ 9 ನವಗ್ರಹಗಳನ್ನು ಪೂಜೆ ಮಾಡಿದ್ದಲ್ಲಿ ದಾರಿದ್ರ್ಯ ಎಂಬ ಭಾಗವು ಸಂಪೂರ್ಣವಾಗಿ ಅಳಿಸಿ ಹೋಗಿ ಪುನಃ ಸ್ಥಿತಿವಂತನಾಗುವುದರಲ್ಲಿ ಸ್ವಲ್ಪ ಸಂಶಯವಿಲ್ಲವೇ? ಹಾಗಾದರೆ ಆ 9 ನವಗ್ರಹಗಳನ್ನ ಪೂಜೆ ಮಾಡಲು ನಾನು ಇಷ್ಟವುಳ್ಳವನಾಗಿರುವುದು. ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುತ್ತೇನೆ. ಮಂತ್ರಿ, ರಾಜೇಂದ್ರನೇ, ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಹಾಗೂ ಅರ್ಚಕರನ್ನು ಬರಮಾಡುವನಾಗು. ಅಪ್ಪಣೆ. ಯಾರಲ್ಲಿ?
ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಅರ್ಚಕರನ್ನು ಬರಮಾಡ್ತಕ್ಕದ್ದು. ಎರಡನೇ ವಾರ ಸೋಮವಾರ ನಮ್ಮ ಚಂದ್ರ ದೇವರಿಗೆ ನಮಸ್ಕಾರ. ಎರಡನೇ ವಾರ ಸೋಮವಾರ ಚಂದ್ರ ದೇವರಿಗೆ ನಮಸ್ಕಾರ. ಚಂದ್ರ ದೇವರಿಗೆ ನಮಸ್ಕಾರ. ನಮ್ಮ ಚಂದ್ರ ದೇವರಿಗೆ ನಮಸ್ಕಾರ. ಪುರೋಹಿತರೇ, ರಾಜೇಂದ್ರನೇ, ಚಂದ್ರ ಎಂಬ ಗ್ರಹವನ್ನು ಚಂದದಿಂದ ಹಾಗೂ ಭಯಭಕ್ತಿಯಿಂದ ಪೂಜಿಸಿರುವರು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇದು ಕರಮುಗಿದು ಬೇಡಿಕೊಳ್ಳುತ್ತೇನೆ. ರಾಜೇಂದ್ರನೇ, ಚಂದ್ರಗ್ರಹಕ್ಕಿಂತಲೂ ಮಂಗಳ ಗ್ರಹವು ಬಹಳ ಶ್ರೇಷ್ಠವಾದುದು. ಆ ದೇವರನ್ನ ಸದ್ಭಕ್ತಿಯಿಂದ ಹಾಗೂ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ. ಆಗಬಹುದು. ಮೂರನೇ ವಾರ ಮಂಗಳವಾರ ಮಂಗಳ ದೇವರಿಗೆ ನಮಸ್ಕಾರ. ಮಂಗಳ ದೇವರಿಗೆ ನಮಸ್ಕಾರ. ನಮ್ಮ ಮಂಗಳ ದೇವರಿಗೆ ನಮಸ್ಕಾರ. ಮೂರನೇ ವಾರ ಮಂಗಳವಾರ ಮಂಗಳ ದೇವರಿಗೆ ನಮಸ್ಕಾರ. ಮಂಗಳ ದೇವರಿಗೆ ನಮಸ್ಕಾರ. ನಮ್ಮ ಮಂಗಳ ದೇವರಿಗೆ ನಮಸ್ಕಾರ. ಪುರೋಹಿತರೇ, ಮಂಗಳ ಎಂಬ ಗ್ರಹವನ್ನು ಭಯಭಕ್ತಿಯಿಂದ ಹಾಗೂ ವಿನಯದಿಂದ ಪೂಜಿಸಿರುವರು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇದು ಕರಮುಗಿದು ಬೇಡಿಕೊಳ್ಳುತ್ತೇನೆ. ರಾಜೇಂದ್ರನೇ, ಮಂಗಳಾಚರಣೆಗಳು ಗುರುವಾರ ಶ್ರೇಷ್ಠವಾದವು. ಆ ಸತ್ಯವನ್ನು ಪೂಜೆ ಮಾಡುವರಾಗಿ. ಆಗಬಹುದು. ಪುರೋಹಿತರೇ, ಬುಧ ಎಂಬ ಗ್ರಹವನ್ನು ಬುದ್ಧಿಶಕ್ತಿಯಿಂದ ಹಾಗೂ ಭಯಭಕ್ತಿಯಿಂದ ಪೂಜಿಸಿರುವೆನು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇದು ಕರಮುಗಿದು ಬೇಡಿಕೊಳ್ಳುತ್ತೇನೆ. ಬುಧದೇವರಿಗಿಂತ ಗುರುದೇವರೇ ಬಹಳ ಬಲಿಷ್ಠರು. ಅವರನ್ನು ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡುವರು. ಆಗಬಹುದು. ಪುರೋಹಿತರೇ, ಮಹಾಪ್ರಭು, ಗುರು ಎಂಬ ಗ್ರಹವನ್ನು ಗುರುಭಕ್ತಿಯಿಂದ ಹಾಗೂ ಭಯಭಕ್ತಿಯಿಂದ ಪೂಜಿಸಿರುವೆನು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇದು ಕರಮುಗಿದು ಬೇಡಿಕೊಳ್ಳುತ್ತೇನೆ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ಶುಕ್ರದೇವರೆಂದರೆ ನಾನು ಕೇತುಗಳೆಂಬ ಎರಡು ಗ್ರಹಗಳನ್ನು ಪೂಜೆ ಮಾಡುವುದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇದು ಕರಮುಗಿದು ಬೇಡಿಕೊಳ್ಳುತ್ತೇನೆ. ರಾಜೇಂದ್ರ, ಶನಿ ದೇವರೆಂದರೆ ಈ ಜಗತ್ತಿಗೆ ದೊಡ್ಡವರು. ಆ ಶನಿ ದೇವರನ್ನು ಯಾರು ಸದ್ಭಕ್ತಿಯಿಂದ ಪೂಜೆ ಮಾಡುವರೋ ಅಂತವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವನು ಮಹಾಪ್ರಭು. ಅಂತ ಶನಿ ದೇವರನ್ನು ಪೂಜೆಯನ್ನು ಮಾಡುವರಾಗಿ. ಆಗಬಹುದು. ಶನಿದೇವರ ಓ
ಮಹಾರಾಜ, ಶನಿದೇವರನ್ನು ಪೂಜೆ ಮಾಡುವುದಾಯಿತು. ಅದರ ವಿಚಾರವನ್ನು ತಿಳಿಸುವರಾಗಿ ಆಗಬಹುದು ರಾಜೇಂದ್ರ. ರಾಜೇಂದ್ರ, ಶನಿದೇವರು ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದರು. ಸೂರ್ಯ ದೇವರು ಶನಿ ದೇವರನ್ನು ನೋಡಲು ಬಂದರು. ಛೇ, ಕಪ್ಪು ರೂಪು ಕುರೂಪಿ, ಈತನು ನನಗೆ ತಕ್ಕನಾದ ಮಗನಲ್ಲ ಎಂದು ಸೂರ್ಯ ದೇವರು ಎರಿದಾಡಿದರು. ಆಗ ಶನಿ ದೇವರು ಬಲಗಡೆಯಿಂದ ಎಡಗಡೆಗೆ ಉರುಳಿದರು. ಸೂರ್ಯ ದೇವರಿಗೆ ಕುಷ್ಠರೋಗವು ಪ್ರಾಪ್ತವಾಯಿತು. ಅವನ ಕೈಕಾಲುಗಳು ಎಳವನಾದವು. 7 ಅಶ್ವಗಳ ನೇತ್ರವು ಇಲ್ಲಿ ಹೋದವು. ರಥದ ಚಕ್ರವು ತನ್ನಿಗೆ ತಾನೇ ಕಳೆದು. ಆಗ ಛಾಯಾದೇವಿ ಬಂದು, ಮಗನೇ, ನಿಮ್ಮ ತಂದೆಯವರ ಮೇಲೆ ಏಕಪ್ಪ ನಿನಗೆ ಇಷ್ಟೊಂದು ಕೋಪ, ಶಾಂತನಾಗು ಎಂದು ಛಾಯಾದೇವಿ ಬೇಡಿಕೊಂಡಳು. ಆಗ ಶನಿ ದೇವರು ಎಡಗಡೆಯಿಂದ ಬಲಗಡೆಗೆ ಉರುಳಿದರು. ಸೂರ್ಯ ದೇವರಿಗೆ ಕುಷ್ಠರೋಗವು ಪರಿಹಾರವಾಯಿತು. ಅರುಣನ ಕೈಕಾಲುಗಳು ಬಂದವು. 7 ಅಶ್ವಗಳ ನೇತ್ರವು ಬಂದವು. ರಥವು ತನ್ನಿಚ್ಛೆಗೆ ಸರಾಗವಾಗಿ ನಡೆಯುತ್ತಿತ್ತು. ಅಂತ ಶನಿ ದೇವರನ್ನು ಯಾರು ಸದ್ಭಕ್ತಿಯಿಂದ ಪೂಜೆ ಮಾಡುವರೋ ಅವರಿಗೆ ಸಕಲೇಶ್ವರನು ಕೊಟ್ಟು ಕಾಪಾಡೋರು ಕಾಪಾಡೋರು. ಅಂತವನನ್ನು ಪೂಜೆ ಮಾಡಿ
ಭಕ್ತಿಯಿಂದ ಪೂಜಿಸಿರುವೆನು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇಗೋ ಕರಬಹುದು ಬೇಡಿಕೊಳ್ಳುತ್ತೇನೆ. ಮಹಾಪ್ರಭು, ರಾಮು ಕೇತುಗಳು ಎಂದರೆ ವರ್ಷಕ್ಕೊಮ್ಮೆ ಸೂರ್ಯದೇವನನ್ನು ಚಂದ್ರದೇವನನ್ನು ಇಳಿಯುತ್ತಾ ಶಿಕ್ಷಿಸುತ್ತಾ ನಡೆಯುತ್ತಿರುವರು. ಕುಲದಲ್ಲಿ ಗಾಣಗರ ಹೊಟ್ಟೆಯಲ್ಲಿ ಜನಿಸಿದವರು ಅವರನ್ನು ಸದ್ಭಕ್ತಿಯಿಂದ ಪೂಜೆ ಮಾಡಿದರೆ ಸಂಪತ್ತನ್ನು ಕೊಟ್ಟು ಕಾಪಾಡಬಲ್ಲವೆಂದು ಹೇಳಬಲ್ಲಿದೆ. ಆಗಬಹುದು. ರಾಜ್ಯದಲ್ಲಿ ಇವರೆಲ್ಲರೂ ಶುದ್ಧ ಹವ್ಯಾಕಿ ಬ್ರಾಹ್ಮಣರೇ ಸರಿ. ಪುರೋಹಿತರೇ, ನೀವು ನನ್ನ ಆಸ್ಥಾನದಲ್ಲಿ ಆಡಿದ ತಪ್ಪಿಗೆ ಇದೇ ನಿಮಗೆ ದೊಡ್ಡ ಶಿಕ್ಷೆ. ಎಲ್ಲಿ ನಿಮ್ಮ ನಿನ್ನ ರಾಜಸಭೆಯಲ್ಲಿ ನನ್ನ ಪೂಜಾ ವಿಧಾನವನ್ನು ಎಷ್ಟೇ ವಿಧವಾಗಿ ಹೇಳಿದರು. ಅವರ ಮಾತನ್ನೆಲ್ಲ ತಿರಸ್ಕರಿಸಿ ನನ್ನನ್ನು ತೆರೆದು ನಿಲ್ಲಿಸುತ್ತಿರುವೆಯ ಮತಾಂಧ. ಆದರದ ಆಜ್ಞೆ ಮಾಡಿ ಕರೆಯುತ್ತಿರುವ ನನಗೆ ಬಾಲದೇವನೇನೋ ಈಶ್ವರೇಶ್ವರ. ಇದು ನಿನ್ನ ಸಮಸ್ಥಾನಕ್ಕೆ ಬರುತ್ತಿದ್ದೇನೆ. ಮಂತ್ರಿ, ರಾಜನಲ್ಲಿ ಆಕಾಶ ಮಾರ್ಗದಲ್ಲಿ ವಿಕ್ರಮ ವಿಕ್ರಮ ಎಂದು ನನ್ನ ನಾಮಾಂಕಿತವೇ ಕೇಳಿಬರುತ್ತಿರುವುದಲ್ಲ, ಇದೇನಿದು ಆಶ್ಚರ್ಯ ಮಂತ್ರಿ? ರಾಜ್ಯದಲ್ಲೇ ಆ ಅಶ್ರೀರವಾಣಿಯು ನುಡಿಯುತ್ತಾ ಇರುವುದು. ಏನು ಅಶರೀರವಾಣಿಯು ನಡೆಯುತ್ತಿರುವಳೆ? ಬಿಡೋ ಭಾರತೀಯನು ಆ ಅಶರೀರವಾಣಿಯು ನಮ್ಮನ್ನೇನು ಮಾಡಬಲ್ಲಳು? ಬಿಡೋ ಭಾರತೀಯನು ಬಿಟ್ಟನು ರಾಜನೇ. ರಾಜೇಂದ್ರನೇ, ಹಸಿರೀರವನೇ ಎಲ್ಲವೋ ಮತ್ತೆ ಹೇಳು ಪುರೋಹಿತರೇ. ತಾವು ಆಡಿದ ನುಡಿಗಳನ್ನು ಕೇಳಿ ಆ ಪರಮಾತ್ಮನು ಆಕಾಶ ಮಾರ್ಗದಲ್ಲಿ ರಥಾರೂಢರಾಗಿ ಹಾರಾಡುತ್ತಿರುವರು. ಹೋಗಲಿ ಬಿಡು, ಅದಕ್ಕೇನು ಮಾಡಬೇಕು? ಈಗಲಾದರೂ ಆನೆ ಕೊಮ್ಮಿನಿಂದ ಆ ಪರಮಾತ್ಮನ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿಯನ್ನು ಇರಿಸಿ ಗಂಗೆಯನ್ನು ಧರಿಸಿ ವಿವಿಧ ಹಬ್ಬಗಳಿಂದ ಪೂಜೆ ಮಾಡಿಸಿ ಆ ಪರಮಾತ್ಮನು ಸ್ವಲ್ಪ ಶಾಂತರಾದರು. ಏನು ಆನೆ ಕೊಂಬಿನಿಂದ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಎಳ್ಳಿನ ರಾಶಿಯ ಮೇಲೆ ಇರಿಸಿ ವಿವಿಧ ಹಲ್ಲಗಳಿಂದ ಪೂಜೆಯನ್ನು ಮಾಡಿದರೆ ಆ ಪರಮಾತ್ಮನು ಸಾಕಲಾಗುವನೇ? ಹಣೆಯ ಬರಹವನ್ನು ಮೀರಿ ನಡೆಯಲು ಬ್ರಹ್ಮಾದಿಗಳಿಂದಲೂ ಸಾಧ್ಯವೋ ಅಸಾಧ್ಯವೋ? ಅಸಾಧ್ಯವೋ ರಾಜನಲ್ಲೇ. ಅದರಂತೆ
ನೀವೆಲ್ಲರೂ ನನ್ನ ಆಸ್ಥಾನವನ್ನು ಬಿಟ್ಟು ಹೊರಡುವರಾಗಿ. ರಾಜೇಂದ್ರ, ನನ್ನ ಮಾತನ್ನು ಕೇಳಿ ಆ ಶನಿದೇವರನ್ನು ಜರಿದು ಕಷ್ಟಕ್ಕೆ ಈಡಾಗಬೇಡಿ. ನನ್ನ ಮಾತನ್ನು ಕೇಳಿ. ಪುರೋಹಿತರೇ, ನನ್ನ ಅರಮನೆಯಲ್ಲಿ ಮೃಷ್ಟಾನ್ನವನ್ನುಂಟು ನಿನ್ನ ಕೊಬ್ಬಟ್ಟಿಯನ್ನು ಬೆಳೆಸಿಕೊಂಡಿರುವ ನಿನ್ನ ಅಧಿಕ ಪ್ರಸಂಗತನ ನನಗೆ ನನ್ನ ಆಸ್ಥಾನವನ್ನು ಬಿಟ್ಟು ಹೊರಡುವರಾಗಿ. ರಾಜೇಂದ್ರ, ಈ ಪುಷ್ಪವನ್ನು ತೆಗೆದುಕೊಳ್ಳಿ. ಆ ಪರಮಾತ್ಮ ಕಾಪಾಡು ಕಾಪಾಡು. ರಾಜೇಂದ್ರನೇ, ಪುರೋಹಿತರು ಕೊಟ್ಟ ಈ ಪುಷ್ಪವು ನನ್ನ ಹಂಗೆಯಲ್ಲಿಟ್ಟ ಕೂಡಲೇ ಈ ರೀತಿಯಾಗಿ ಗರಗರನೆ ತಿರುಗುತ್ತಿರುವ ಕಾರಣವೇನು? ರಾಜೇಂದ್ರನೇ, ಅದರ ಒಳಗೆ ಏನೋ ಸಂಶಯವಿರಬೇಕು. ಸಂಶಯ? ಇದರೊಳಗೆ ಸಂಶಯ? ಬಿಡೋದ್ರಾತ್ಯನು ಆ ಸಂಶಯವು ನಮ್ಮನ್ನೇನು ಮಾಡಬಹುದು? ಬಿಡೋದ್ರಾತ್ಯನು ಬಿಟ್ಟನೋ ರಾಜೇಂದ್ರ? ಪ್ರಪಂಚ ಮಾನವನ ಧರ್ಮ ನಿಜ. ಈಗಿರುವಲ್ಲಿ ಹುಟ್ಟಿದಾಗಲೇ ತನ್ನ ತಲೆಯನ್ನು ಬಿಡುವುದು ಮಾತಾಡನ್ನು ಪೂಜಿಸು ಎಂದು ಹೇಳಿರಲ್ಲ. ರಾಜಾಧಿರಾಜನಾದ ನಾನು ಪೂಜಿಸಬಹುದೇ? ಖಂಡಿತ ಪೂಜಿಸಲಾಗದು. ಖಂಡಿತ ಪೂಜಿಸಲಾಗದು. ಬ್ರಹ್ಮದೇವರು ವೈಕುಂಠ ವಾಸಿಯಾದ ಸರ್ವರಿಗೂ ಅನ್ನದಾತನಾಗಿರುವ ಆ ಸರ್ವೇಶ್ವರನೆಂದು ನನಗೆ ಬಿರುದಿರುವಾಗ ಸೂರ್ಯಚಂದ್ರಾದಿಗಳಾಗಿ ಅಷ್ಟದಿಕ್ಪಾಲಕರಾಗಿ 330 ಕೋಟಿ ದೇವರಾಗಿ ಸರಿ ಅಕ್ಷರವನ್ನು ಕೇಳಿದ ಮಾತ್ರಕ್ಕೆ ಗಡಗಡಗಡಗಡನೆ ಎಂತಹ ಅಲ್ಪ ಕಾಲದಲ್ಲಿ ಹುಟ್ಟಿ ನಾಗುವ ಭ್ರಷ್ಟ ನನ್ನನ್ನು ಕೇಳಿದು ಯಾರಿಸುತ್ತಿರುವೇನೋ ನೋಡುತ್ತಿರು ನಿಮ್ಮ
ಪರಮಾತ್ಮ, ಮಂದಭಾಗ್ಯನಾದ ನಾನು ಮುಂದೆ ಬರುವ ಬಂಧನವನ್ನು ಎರಿಯದೆ ಕುಂದು ಕುಂದುಗಳನ್ನು ನುಡಿದ ಪರಮ ಪಾಪಿಯಾದನು ದೇವ, ಪರಮ ಪಾಪಿಯಾದನು. ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿ ದಡವನ್ನು ಸೇರದೆ ದುಃಖ ಸಾಗರದಲ್ಲಿ ಹೊರಳಾಡುತ್ತಿರುವ ನನ್ನನ್ನು ಕೈ ಹಿಡಿದು ಕಾಪಾಡುವ ಬರುವ ತಮ್ಮದಾಗಿರುವುದು ಪರಮಾತ್ಮ, ತಮ್ಮದಾಗಿರುವುದು ದೇವ. ಕಾಪಾಡುತ್ತೇನೆ ಮಗನ, ಕಾಪಾಡುತ್ತೇನೆ, ಚೆನ್ನಾಗಿ ಕಾಪಾಡುತ್ತೇನೆ. ಏನ ವಿಕ್ರಮ, ಏನ ವಿಕ್ರಮ, ಏನ ಕಾಡಿದೆ ಕಾಡಿದೆ ಕಾಡಿದೆ. ಏನ ವಿಕ್ರಮ, ಏನ ವಿಕ್ರಮ, ಏನ ಕಾಡಿದೆ ಕಾಡಿದೆ ಕಾಡಿದೆ. ಅವರಿವರನ್ನು ಏಕೆ ಕೇಳುವೆಯ ನನ್ನ ಜನನ ವೃತ್ತಾಂತವನ್ನು ನಾನೇ ತಿಳಿಸುತ್ತೇನೆ ಕೇಳು. ಕಶ್ಯಪ ಬ್ರಹ್ಮೋತ್ರಿ ಪುತ್ರ ಶತಕೋಟಿ ತೇಜ, ಆ ಸೂರ್ಯದೇವನೇ ನನ್ನ ಜನಕ. ಪೆನ್ನೋಟ ಗಗನವನ್ನಾಡುವ ಮಯ ವಿಶ್ವಕರ್ಮ, ಶಾಂತಲಾ ದೇವಿಯ ಸುಕುಮಾರೇ ಸೈನ್ಯ ಅಂದರೆ ನನ್ನ ಮಹಾತಾಯಿ. ಆಕೆಯ ಔದಾರ್ಯ ಪ್ರತಿರೂಪವೇ ಛಾಯಾದೇವಿ ಅಂದರೆ ಈ ಶನೇಶ್ವರನ ಜನ್ಮ. ಚಿತಲೇಂದ್ರ, ರೋಹಿಣಿ ಕುಮಾರ, ತಾರಕಾಸುರನೇ ಕಾಕಾಸುರನೇ ನನ್ನ ವಾಹನ, ನನ್ನ ಜನ್ಮಸ್ಥಳ ತಾರಾಮಂಡಲ. ದುಷ್ಟಿ ಮಾತ್ರದಿಂದಲೇ ಸರ್ವವನ್ನು ನಾಶ ಮಾಡಬಲ್ಲ ನಾನು ಏನು ಮಾಡಬಲ್ಲನೆ ಎಂದು ನನ್ನ ಪರಮಾತ್ಮ, ಇದನ್ನು ಪಿಳಿದ ಕಡುಗಾಟನ ಎಂದು ನೆರೆದ ಸಭೆಯಲ್ಲಿ ನನ್ನನ್ನು ನೋಡಿದ್ದೀರಿ. ಅನಾಥ ನೋಡುತ್ತಿರುವುದಿಲ್ಲ. ಪ್ರಭು
ಭ್ರಮಣ ಹಮಲೇರಿ ದುರಹಂಕಾರದಿಂದ ಮೆರೆಯುತ್ತಿರುವ ಸೂರ್ಯಚಂದ್ರಾದಿಗಳಾಗಿ ಅಷ್ಟದಿಕ್ಪಾಲಕರಾಗಿ ಸುರ 330 ಕೋಟಿ ದೇವತೆಗಳಾಗಿ ಗರುಡ ಗಂಧರ್ವ ಕಿನ್ನರ ಮೊದಲಾದವರೆಲ್ಲರೂ ನನ್ನ ಹೆಸರನ್ನು ಕೇಳಿದರೆ ಎದರಿ ಬೆದರಿ ಬೆಂಡಾಗಿ ಛಾಯಾದೇವಿಯ ಗರ್ಭ ಸಂಜಾತ ಕಾಲಭೈರವನ ಭಕ್ತ ನಾನು ಕಾಲಭೈರವನ ಭಕ್ತ. ಈಗ ಏನ ನೋಡುವೆಯೋ ಈ ಸೂರ್ಯಪುತ್ರನ ಚಮತ್ಕಾರವನ್ನು ಮುಂದೆ ನಿನಗೆ ಕಾದಿದೆ ಅಂತ ಹೋಗಿ ನಿನಗೆ ತಿಳಿಸುತ್ತೇನೆ. ತಮ್ಮ ಮಹಿಮಾಸಕ್ತಿಯನ್ನು ಅರಿಯದೆ ಈ ನವರತ್ನ ಸಿಂಹಾಸನದ ಮೇಲೆ ಕುಳಿತು ಕರಚಪ್ಪಾಳೆಯನ್ನು ಹೊಡೆದು ಇದರನ್ನು ಬಿಡದವನೆಂದು ಜರುವನಲ್ಲದೆ ಮತ್ತೆ ಬೇರೆ ಇಲ್ಲ ಪರಮಾತ್ಮ, ಮತ್ತೆ ಬೇರೆ ಇಲ್ಲ. ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡುವ ಬಾರುವ ತಮ್ಮದಾಗಿರುವುದು ದೇವ, ತಮ್ಮದಾಗಿರುವುದು ಪರಮಾತ್ಮ. ಅಹಂಕಾರಿ ಪ್ರತಿನಿತ್ಯವೂ ಕಾಕಾರೂಢನಾಗಿ ಸಂಚರಿಸುವ ನಾನು ಏನು ಮಾಡಬಲ್ಲನೆ? ಸೂರ್ಯಚಂದ್ರಾದಿಗಳೇ ನಿನಗೆ ಅಡ್ಡಲಾಗಿ ಬಂದರು. ಕಾಳಿಕಾದೇವಿಯು ನಿನ್ನ ಮಸ್ತಕದ ಮೇಲೆ ಎತ್ತಿ ಕುಳ್ಳರಿಸಿ ನಾಟ್ಯವಾಡಿಸಿದರು. ಕುಲ್ಲಕನಾದ ಬೇತಾಳನು ಅವನ ಹೃದಯ ಸಿಂಹಾಸನದಲ್ಲಿ ನಿನ್ನನ್ನು ಬಚ್ಚಿಟ್ಟುಕೊಂಡರು. ನಿನ್ನನ್ನು ನಾನು ಮಾತ್ರ ಬಿಡುವುದಿಲ್ಲ. ನಿನ್ನ ರಾತ್ರಿಗೆ 7 ವರ್ಷಗಳ ಕಾಲ ಬಂದು ನಿನಗೆ ಕುಡಿಯಲು ನೀರಿಲ್ಲದೆ ತಿನ್ನಲು ಅನ್ನವಿಲ್ಲದೆ ಪರಿ ಕಷ್ಟವನ್ನು ಕೊಡುತ್ತೇನೆ. ಯಾವ ಕರ ಸಿಂಹಾಸನದ ಮೇಲೆ ಕುಳಿತು ಕೊರಚಪ್ಪೆಯನ್ನು ಏಕೆ ಹಾಕಿ ನನ್ನನ್ನು ತೆರೆದು ನಿಂದಿಸಿ ಪರಮಾತ್ಮ ನಿನ್ನ ಅಷ್ಟಪಾದಗಳನ್ನು ಕಾದ ಬಂದೆ ಪರಮಾತ್ಮ ನಿನ್ನ ನೇತ್ರಗಳಿಂದಲೇ ನಿನ್ನ ಪಾದವನ್ನು ಬೇಡ ಪರಮಾತ್ಮ. ಯಾವ ನಿನ್ನ ನೀಚ ನಾಲಿಗೆಯಿಂದ ನನ್ನನ್ನು ತೆರೆದು ಆ ನೀಚ ನಾಲಿಗೆಯಿಂದಲೇ ನನ್ನ ನಾಮಸ್ಮರಣೆ ಮಾಡದೆ ಹೋದರೆ ಸೂರ್ಯ ಸುತ್ತನೆ ಆ ನನ್ನ ಛಾಯಾದೇವಿಯ ಪಾದಗಳು
ಮಂತ್ರಿ, ಆ ಪರಮಾತ್ಮನನ್ನು ಎಷ್ಟೇ ವಿಧೇಯನಾಗಿ ಬೇಡಿಕೊಂಡರು ಹಿಡಿದಾಟವನ್ನು ಹಿಡಿದು ಕೋಪರೂಢನಾಗಿ ಹೊರಟು ಹೋದರಲ್ಲ ಮಂತ್ರಿ, ಹೊರಟು ಹೋದರು. ಈಗ ಏನು ಮಾಡುವುದು ಮಂತ್ರಿ? ರಾಜನೇ, ಈ ಧೀರನಿಗೆ ಧೈರ್ಯವೇ ಲಕ್ಷಣ ಎಂದು ಅದೇ ನಾವು ಆ ಪರಮಾತ್ಮನನ್ನು ಧ್ಯಾನಿಸುತ್ತಾ ನಮ್ಮ ರಾಜ್ಯ ಕಾರ್ಯಕ್ಕೆ ಹೊರಡೋಣ ನಡೆ ಮಂತ್ರಿ. ನನ್ನನ್ನೇ ಧ್ಯಾನಿಸುತ್ತಾ ಅರಮನೆಯಲ್ಲಿ ಕಾಲ ಕಳೆಯುತ್ತೇನೆ. ನಾನೀಗಲೇ ನನ್ನ ಮಾಯಾಶಕ್ತಿಯಿಂದ ಒಂದು ಕುದುರೆಯನ್ನು ನಿರ್ಮಿಸಿ ಆ ಕುದುರೆಗೆ ಪಂಚ ಕಲ್ಯಾಣಿ ಎಂದು ನಾಮಕರಣವನ್ನು ಮಾಡಿ ನಾನೇ ಒಬ್ಬ ಮುಸಲ್ಮಾನ ವೇಷದ ಕಾರವಾಹನನಾಗಿ ಅವನ ಆಸ್ಥಾನಕ್ಕೆ ಹೋಗಿ ಮದಾಂಧನಾದ ವಿಕ್ರಮನಿಗೆ ಆ ಕುದುರೆಯನ್ನು ವಿಕ್ರಯಿಸಿ ಮದಾಂಧನಾದ ವಿಕ್ರಮನಿಗೆ ಆ ಕುದುರೆಯನ್ನು ವಿಕ್ರಯಿಸಿ ಅದರ ಮೇಲೇರಿ ಗೊಂಡಾರಣ್ಯಕ್ಕೆ ಕಳುಹಿಸಿ ಆತನಿಗೆ ಪಡಬಾರದ ಕಷ್ಟವನ್ನು ಕೊಡದೆ ಹೋದ ನಾನು ಸೂರ್ಯ ಸುತ್ತನೆ ಛಾಯಾದೇವಿಯ ಪುತ್ರನೇ ಜಯ ಕಲಿಯುಗ. ಅಯ್ಯ, ನೀನು ಯಾರು? ಕ್ಯಾ ನಮ್ದಕ್ಕೆ ಕೇಳ್ತದೆ? ಹೌದು, ನಿಮ್ಮನ್ನೇ ಕೇಳ್ತಾ ಇರೋದು. ನಮ್ದಕ್ಕೆ ಕಾರ್ವಾನ್ ತುಮ್ಮೆಪ್ಪು ನಾವು ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜ ಕುದುರೆಯನ್ನೇ ಕೇಳ್ತಾ ಇರೋದು. ನಮ್ದು ಗೋಡ ಮಾರುಗೋಡಿಗೆ ತಂದೈತೆ. ಹಾಗಾದ್ರೆ ಆ ಕುದುರೆ ನಮ್ಗೆ ಖರೀದಿಗೆ ಕೊಡುವಿರಾ? ಅರೆ, ನಿನ್ನಂತ ಚೋಟ ಸಾವುಕಾರಿಗೆ ಕೊಡೋಕ್ಕಿಲ್ಲ. ಮತ್ತಾರಿಗಾದರೂ ಕೊಡುವಿರಿ? ದೊಡ್ಡದು ರಾಜಗಾರೇ ಕೊಡ್ತಾರೆ. ಹಾಗಾದ್ರೆ ನಮ್ಮ ಮಹಾರಾಜರಿರೋರು ಅವರಿಗಾದರೂ ಕೊಡುವಿರಾ? ಕ್ಯಾ ತುಮ್ಮ ರಾಜ? ಹೌದು. ಬುಲಾ ದೇಖೆಂಗೆ.
ಒಂದು ಕುದುರೆನೂ ತಂದಿರೋನು. ಮಂತ್ರಿ, ನಮಗೆ ಕಷ್ಟ ಬಂದ ಕಾಲದಲ್ಲಿ ಆ ಕುದುರೆ ಸಮಾಚಾರ ನಮಗೆ ಇಷ್ಟಕ್ಕೆ ಮಂತ್ರಿ. ರಾಜೇಂದ್ರನೇ, ಅದು ಪಂಚವರ್ಣದ ಕುದುರೆಯು ಬಹಳ ಲಕ್ಷಣವಿರುವುದು ರಾಜೇಂದ್ರನೇ. ಹಾಗಾದ್ರೆ ಆ ಕುದುರೆ ಎಲ್ಲಿರುವುದು? ನನ್ನ ಜೊತೆಯಲ್ಲಿ ಬಂದರೆ ನಾನು ತೋರಿಸಿಕೊಡುತ್ತೇನೆ. ಆಗಬಹುದು. ಕಾರವಲ್ಲವೇ? ಇವರೇ ನಮ್ಮ ಮಹಾರಾಜರು. ತುಮ್ನ ರಾಜ. ಹೌದು. ಸಲಾಂ ಮಹಾರಾಜ್, ಸಲಾಂ. ಕಾರವನ್ನರೇ, ನಿಮಗೆ ಮಂಗಳವಾಗಲಿ. ಕಾರವನ್ನರೇ, ಮಹಾರಾಜ್, ಈ ತುರುಬನ್ನು ಎತ್ತಕ್ಕಾಗಿ ತಂದಿರುವಿರಿ? ಅರೆ ನಮ್ದು ಗೋಡ ಕೇಳ್ತಾರೆ. ಹೌದು. ಅರೆ ಅರದೊಳಗೆ ತಂದೈತೆ. ಏ, ಈ ಕುದುರೆಯನ್ನು ಮಾರುವುದಕ್ಕೆ ತಂದಿರುವಿರಾ? ಅಚ್ಚಾ. ಹಾಗಾದ್ರೆ ಈ ಕುದುರೆಯನ್ನು ನಮಗೆ ಖರೀದಿಗೆ ಕೊಡುವಿರಾ? ಅರೆ ಮಹಾರಾಜ್, ಖರೀದಿಗಿರಿಗೆ ಕೊಡೋಕಿಲ್ಲ. ಮತ್ತೇಗಾದ್ರೆ ಕೊಡುವಿರಿ? ಮಹಾರಾಜ್, ನಮ್ದು ಕುದುರೆ ಮೇಲೆ ಕುತ್ಕೊಂಡು ಒಂದು ರೌಂಡ್ ಸವಾರಿಗಳಿಗೆ ಬಂದ್ರೆ ಅದು ಪಿರಿಯಕ್ಕೆ ಕೊಟ್ಬಿಡ್ತಾರೆ. ಏನು, ನಿಮ್ಮ ಕುದುರೆಯ ಮೇಲೆ ಕುಳಿತು ಒಂದು ಸುತ್ತು ಸವಾರಿಯನ್ನು ಮಾಡಿಕೊಂಡು ಬಂದರೆ ನಿಮ್ಮ ಕುದುರೆಯನ್ನು ನಮಗೆ ಉಚಿತವಾಗಿ ಕೊಡುವಿರಾ? ಅಚ್ಚಾ. ಹಾಗಾದರೆ ಕುದುರೆಯನ್ನು ಕೊಡುವರಾಗಿ. ಅರೆ ಮಹಾರಾಜ್, ಲೇಲ ಹೇ ಹೇ ಕಾರವನ್ನರೇ, ಮಹಾರಾಜ್, ಕುದುರೆಯು ಬಹಳ ಲಕ್ಷಣವಾಗಿರುವುದು. अरे महाराज, हमारे घोड़ा में बहुत अच्छा है, बहुत अच्छा है. अरे छोटे साहूकार इधर आओ. ಕಾರವಲ್ಲವೇ? ಬಂದರೆ ವಿಚಾರವೇನು ತಿಳಿಸಿ? अरे छोटे साहूकार, ನಮ್ದು ಕುದುರೆಗೆ ನಿಮ್ದು ಕೊಡಾದಿಂದ ನೋಡಿದ್ರೆ ಮುಂದಕ್ಕೆ ಚಲ್ತಾ ನೈ. ಮತ್ಯಾವ ಕೊಳ್ಳೆಯಿಂದ ಹೊಡಿಬೇಕು? ಕಾರವಲ್ಲವೇ? ನಮ್ದು ಗೋಡಾಗೆ ನಮ್ದು ಕೊಡಾದಿಂದ ನೋಡಿದ್ರೆ ಯೋಗ ದೃಷ್ಟಿ ಒಳಗೆ ಹೋಗ್ತಾರೆ. ಹಾಗಾದ್ರೆ ಆ ಕೊಳ್ಳೆಯಲ್ಲಿರುವುದು ಕೊಡುವರಾಗಿ. ಇಲ್ಲೇ ಇರುವುದು ತೆಗೆದುಕೊಳ್ಳುವ ನಾವು. ಕೊಡುವರಾಗಿ. ಅರೆ छोटे साहूकार, ಕಾರವಲ್ಲವೇ? ನಿಮ್ದು ರಾಜ ಸವಾರಿಗಳಿಗೆ ಜಲ್ದಿ ಬಂದ್ಬಿಡ್ಬೇಕು. ನಮ್ದು ಕೊಡ ಜ್ಞಾಪಕ ಚೆನ್ನಾಗಿರ್ಬೇಕು. ಆಗಬಹುದು ಕಾರವಲ್ಲವೇ? ರಾಜೇಂದ್ರನೇ, ಮಂತ್ರಿ, ಅವರ ಕುದುರೆಗೆ ನಮ್ಮ ಕೊಳ್ಳೆಯಿಂದ ಹೊಡೆದ್ರೆ ಮುಂದಕ್ಕೆ ಹೋಗಲ್ಲವಂತೆ. ಮತ್ಯಾವ ಕುರುಡಿಯಿಂದ ಹೊಡೆಯಬೇಕು ಮಂತ್ರಿ? ಅವರ ಕುದುರೆಗೆ ಅವರ ಕೊಳ್ಳೆಯಿಂದ ಹೊಡೆದ್ರೆ ಬಹಳ ವೇಗವಾಗಿ ಸಾಗುವುದಂತೆ ರಾಜೇಂದ್ರನೇ. ಹಾಗಾದ್ರೆ ಆ ಕೊರಡು ಎಲ್ಲಿರುವುದು? ಈಗ ಇಲ್ಲೇ ಇರೋದು ತೆಗೆದುಕೊಳ್ಳಿ. ಎಲ್ಲಿ ಕೊಡುವ ನಾವು? ಕಾರವನ್ನರೇ, ಮಹಾರಾಜ್, ನಿಮ್ಮ ಕುದುರೆಯ ಲಕ್ಷಣಗಳೇಗೆ? हमारे घोड़ा लक्षण कहते थे. हौದು. अरे महाराज, एक मार ऊपर कूद जाता, ಸರಿ, अभी दो मारो तो जंगल कूद जाता. ಸರಿ. अरे 3 मारो तो लोग चले गए महाराज, लोग चले गए. ಕಾರವನ್ನರೇ, ನಿಮ್ಮಿಂದ ನಿಮ್ಮ ಕುದುರೆಯ ಲಕ್ಷಣಗಳನ್ನು ನಾನು ಅರ್ಥಾಯಿತು. अच्छा ಮಂತ್ರಿ, ರಾಜೇಂದ್ರನೇ, ನಾನು ಈ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರೋ ತನಕ ನೀನು ಪಟ್ಟಣದಲ್ಲಿ ಜಾಗರೂಕನಾಗಿರು. ರಾಜೇಂದ್ರನೇ, ಇದು ರಾಹುಗಾಲ ಅತ್ತಬೇಡಿ ಇರ್ಲಿಲ್ಲ. अरे बकरीदा राहु काला हबी नहीं, केतु काला हबी नहीं. अतु महाराज, अतो बैठो महाराज, बैठो. ಮಂತ್ರಿ, ರಾಜೇಂದ್ರನೇ, ನಮಗೆ ಕಷ್ಟ ಬಂದ ಕಾಲದಲ್ಲಿ ರಾಹು ಕಾಲ ಕೇತು ಕಾಲ ಏನು ಮಾಡಬಲ್ಲದು? ಬಿಡು ಭ್ರಾಂತಿಯನ್ನು. ಬಿಟ್ಟೆನು ರಾಜೇಂದ್ರನೇ. ಪಟ್ಟಣದಲ್ಲಿ ಜಾಗರೂಕನಾಗಿರು. ಅಪ್ಪಣೆ. ಪರಮಾತ್ಮ. ಅಮ್ಮಮ್ಮ ಕಾಣೆ ಕಾತುರು ನಮ್ಮ ನುಡಿಯೊಳಗೆ ನಾ.
ಎಷ್ಟು ಮನೋಲ್ಲಾಸವನ್ನು ಉಂಟು ಮಾಡುತ್ತದೆ. ಈ ಕೊರಡೆಯಿಂದ 2 ಬೆಟ್ಟಗಳನ್ನು ತೆಗೆದು ಮುಂದೆ ಎಲ್ಲಿಯಾದರೂ ಹೋಗುತ್ತೇನೆ. ಹಾಯ್, ಹಾಯ್, ಹಲೋ, ಪರಮಾತ್ಮ, ಈ ಕುದುರೆಯು ಎಂತ ಘೋರಾರಣ್ಯಕ್ಕೆ ತಂದು ಬಿಟ್ಟಿತು. ಇದೇ ಸಮಯಕ್ಕೆ ಹಸಿವು ಬಾಯಾರಿಕೆಯೋ ಒಲಿಸುವುದು ಈ ವಸುದೆಯಳೆಲ್ಲ ಕತ್ತಲೆ. ನನಗೆ ಹಸಿವು ಬಾಯಾರಿಕೆಯೋ ಬಹಳವಾಗಿ ಆಗುತ್ತಿರುವುದಲ್ಲ ಪರಮಾತ್ಮ. ನಾನು ತಂದಿರುವ ಏತುರವನ್ನು ಹಿಡಿದುಕೊಂಡು ಇದೇ ವೃಕ್ಷದಲ್ಲಿ ಬಂಧಿಸಿ ಮುಂದೆ ಎಲ್ಲಿಯಾದರೂ ಒಂದು ಸರೋವರವನ್ನು ಹುಡುಕಿಕೊಂಡು ಹೋಗುತ್ತೇನೆ. ಕುಲದ್ರೋಹಿಯಾದ ವಿಕ್ರಮನು ದೊಡ್ಡವಾದ ಅರಣ್ಯಕ್ಕೆ ತಂದು ಕಳೆದಿದ್ದಾಯಿತು. ಆ ಅರಣ್ಯದಲ್ಲಿ ದಾಹ ದಾಹ ಎಂದು ಬಳಲುತ್ತಿರುವನು. ನಾನೀಗಲೇ ನನ್ನ ಮಾಯಾಶಕ್ತಿಯಿಂದ ಒಂದು ಸರೋವರವನ್ನು ನಿರ್ಮಿಸಿ ಅಕ್ಕಪಕ್ಕದ ಮರ ಗಿಡಗಳಲ್ಲಿ ಹಣ್ಣುಗಳನ್ನು ಏರ್ಪಡಿಸಿ ಮದಾಂಧನಾದ ವಿಕ್ರಮನು
ತಿನ್ನಲು ಅನ್ನವಿಲ್ಲದೆ ಒದೆಯಲು ಬಟ್ಟೆ ಇಲ್ಲದೆ ಆತನಿಗೆ ಪಡಬಾರದ ಕಷ್ಟವನ್ನು ಕೊಡದೆ ಹೋದರೆ ಆ ತುರುಗವನ್ನು ಮಾಯ ಮಾಡಿ ಛಾಯಾದೇವಿಯ ಪುತ್ರನೇ